ನಮಸ್ಕಾರ ವೀಕ್ಷಕರೇ, ಮಂಜು ಮಿಂಚು ಒಂದು ಸಂಚಲನ. ಭಾರತೀಯ ಸಂಸ್ಕೃತಿ, ದೇಶದ ಅಭಿವೃದ್ಧಿ, ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು. ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಳ. ಭಾರತ ದೇಶದ ಬೆನ್ನೆಲುಬೆಂದೇ ಬಿಂಬಿತವಾಗುತ್ತಿರುವಂಥ ಅನೇಕ ರಾಜಕೀಯರಿಗೆ ಇದು ಒಂದು ತಾವು ಗೆಲ್ಲುವ ನೇಮ ಪಾಲಿಸಿ ಎಂಬಂತೆ ಬಿಂಬಿಸುತ್ತಿರುವಂಥ ರೈತರ ಜೀವನವು ಇಂದು ಅಧೋಗತಿಗೆ ಸಾಗುತ್ತಿರುವುದು ಒಂದು ವಿಪರ್ಯಾಸ. ಈ ವಿಪರ್ಯಾಸವನ್ನು ನಾವು ರೈತ ಹುತಾತ್ಮರ ದಿನಾಚರಣೆಯೊಂದಿಗೆ ನವಲಗುಂದದಲ್ಲಿ, ಧಾರವಾಡ ಜಿಲ್ಲೆಯ ನವಲಗುಂದದಲ್ಲಿ ಇರುವಂಥ ವೀರ ಯೋಧರಿಗೆ ತಮ್ಮ ಗೌರವ ಸಲ್ಲಿಸುವ ಮೂಲಕ ಎಲ್ಲ ರೈತರು ಕೂಡಿ ಇಲ್ಲಿ ರೈತ ದಿನಾಚರಣೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಲಕ್ಷ್ಮೀನಾರಾಯಣ ಗೌಡರು ಆಗಮಿಸಿ, ಧಾರವಾಡ ಜಿಲ್ಲೆಯ ಅಧ್ಯಕ್ಷರಾದಂಥ ಮಂಜುನಾಥ್ ಮಾಳಗಿ, ವಿವಿಧ ತಾಲೂಕುಗಳಿಂದ ಬಂದಂಥ ಎಲ್ಲ ಘಟಕದ ಪದಾಧಿಕಾರಿಗಳು, ಸರ್ವ ಸದಸ್ಯರು ಪಾಲ್ಗೊಂಡು ಇಂತಹ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಲಕ್ಷ್ಮೀನಾರಾಯಣ ಗೌಡರು ಇಂದಿನ ಪರಿಸ್ಥಿತಿಯ ರೈತರ ಅನುಭವಿಸುತ್ತಿರುವಂಥ ಸಂಕಟವನ್ನು ತಮ್ಮ ಭಾಷಣದ ಮೂಲಕ ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಮೂಲಕ ವಿವರಿಸಿದರು. ಇಂತಹ ಒಂದು ಮಹತ್ವವಾದ ಕಾರ್ಯಕ್ರಮವನ್ನು ತಾವು ವೀಕ್ಷಿಸಿ. ಮಾಹಿತಿ ಮಂಜು ಮಿಂಚು, ಮಂಜುನಾಥ್ ಎಂ ಮಾಳಗಿ. ಘೋಷಣೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಬರ್ಲಿ ಒಗ್ಗಟ್ಟಿರಲಿ. ಬರ್ಲಿ ಒಗ್ಗಟ್ಟಿರಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಜೈ ಕಿಸಾನ್. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ನೀತಿ ಪಾಠಗಳನ್ನು ಅವ್ರಿಗೆ ಹೇಳಬೇಕು, ಬುದ್ಧಿ ಕಲಿಸ್ಬೇಕು. ನಮ್ಮ ರೈತರ ಸರ್ಕಾರನೇ ಮಾಡ್ಕೋಬೇಕು ಅಂತ ಕಲ್ಪನೆ ನಮ್ಮಲ್ಲಿತ್ತು. ಆ ಕಲ್ಪನೆ ಇದ್ದು ನಾವು 158 ಕ್ಷೇತ್ರಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಕಂಟೆಸ್ಟ್ ಮಾಡಿದಾಗ ನಾನು ಕನಕಪುರದಲ್ಲೂ ನಿಂತೆ. ಆ ಕನಕಪುರದಲ್ಲಿ ನಿಂತಾಗ ಜನಗಳ ಬೆಂಬಲ ಆ ರೀತಿ ಇರಲಿಲ್ಲ. ಕೇವಲ 2 ಕ್ಷೇತ್ರದಲ್ಲಿ ಮಾತ್ರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಗೆಲ್ತು, ದಕ್ಷಿಣದಲ್ಲಿ 2ನೇ ಸಾರಿ ಗೆಲ್ತು. ಅದು ಬಿಟ್ಟರೆ ಮಿಕ್ಕತ್ತು ಯಾವುದೂ ಇಲ್ಲ. ಎಲ್ಲ ರಾಜಕೀಯದ ಆಟಗಳನ್ನು ನಮ್ಮ ರಾಜಕಾರಣಿಗಳು ನಾವು ಗೆದ್ದ ಮೇಲೆ ರಾಜಕೀಯ ಆಟಗಳನ್ನು ಆಡ್ತಾರೆ. ನಾವೆಲ್ಲ ಒಗ್ಗಟ್ಟಾಗ್ತೀವಿ. ಮುಂದೆ ಕರ್ನಾಟಕದಾದ್ಯಂತ ಪ್ರವಾಸ ಮಾಡಿ ನಾವೆಲ್ಲ ಒಗ್ಗಟ್ಟಾಗೋಣ ಅಂತಕ್ಕಂಥದ್ದು ಹೇಳ್ತಾ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಳ್ಳೆಯ ಹಿತ್ತು ನುಡಿ ಅಂತಕ್ಕಂಥದ್ದನ್ನು ಅಥವಾ ಇದೆಲ್ಲ ಒಗ್ಗಟ್ಟಾಗೋದಕ್ಕೆ ಪ್ರೇರಣೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ನಾವು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ದಯಮಾಡಿ